ಬಂಧುಗಳೇ ನಮಸ್ತೆ. ನನ್ನ ಮತ್ತು ನನ್ನ ದೋಸ್ತಗಳ ಬಹುದಿನಗಳ ಕನಸು ಫ್ಯಾಮಿಲಿ ಎಲ್ಲ ಕೂಡಿ ಬೆಂಗಳೂರಿಗೆ ಹೋಗಬೇಕನ್ನೋದು. ಈ ಕನಸು ಇಂದು ನನಸಾಗ್ತಾ ಇದೆ. ಹಾಗಾಗಿ ಸಕಲ ಸೌಲಭ್ಯಗಳೊಂದಿಗೆ ಬೆಂಗಳೂರಿನತ್ತ ಹೊರಟಿದ್ದೇವೆ. ಹಳ್ಳಿಯವರಿಗೆ ಸಿಟಿಯನ್ನು ನೋಡೋ ಆಸೆ, ಸಿಟಿಯವರಿಗೆ ಹಳ್ಳಿಯನ್ನು ನೋಡೋ ಆಸೆ. ಇಲ್ಲಿ ಇಲ್ಲದ್ದು ಅಲ್ಲೇನೋ ಇದೆ, ಅಲ್ಲಿ ಇಲ್ಲದ್ದು ಇಲ್ಲೇನೋ ಇದೆ ಅನ್ನೋ ಒಂದು ಕಲ್ಪನೆ. ನಮ್ಮ ಊರು ಬಿಟ್ಟು 4 ದಿನ ಆದ್ಮೇಲೆ ಆಗುತ್ತೆ ನಮ್ಮೂರಲ್ಲಿ ಇರೋದು ಇಲ್ಲಿ ಏನೂ ಇಲ್ಲ ಅನ್ನೋ ಒಂದು ಪರಿಕಲ್ಪನೆ. ಆದರೆ ನಮ್ಮದು ಕಲ್ಪನೆ ಅಲ್ಲ, ಕನಸು. ಹಾಗಾಗಿ ಹೋಗುವ ಹೊಸ ದಾರಿಯನ್ನು ಸಹ ಆನಂದದಿಂದ ಅನುಭವಿಸುತ್ತಲೇ ಬಂದ್ವಿ. ಬೆಂಗಳೂರನ್ನ ಬೇಗ ತಲುಪಬೇಕು ಅನ್ನೋ ಒಂದು ಹಂಬಲದಲ್ಲೇನೋ ಇದ್ವಿ. ಆದರೆ ಕಾರಣಾಂತರಗಳಿಂದ ಗಾಡಿಯನ್ನು ಹೈವೇಲಿ ಸೈಡ್‌ಗೆ ಹಾಕಿದ್ರೆ ಪೊಲೀಸ್ ಬಂದು ಇಲ್ಲಿ ನಿಲ್ಲಿಸಬಾರ್ದು ಟೋಲ್ ಹತ್ರ ನಿಲ್ಲಿಸ್ರಿ ಅಂದ್ರು. ಟೋಲ್ ದಾಟಿದ ಮೇಲೆ ನಿಲ್ಲಿಸ್ಬಿಡೋಣ ಅಂತ ಟೋಲ್ ಹತ್ರ ಬಂದ್ರೆ ಫಾಸ್ಟ್ ಟ್ಯಾಗೇ ಸ್ಕ್ಯಾನ್ ಆಗಲಿಲ್ಲ. ಮತ್ತೆ ಹೊಸ ಫಾಸ್ಟ್ ಟ್ಯಾಗ್ ಮಾಡಿಸಿ ಹಂಗೆ ಹಿಂಗೆ ಮಾಡಿ ಆ ಟೋಲ್‌ನ ಬಿಡೋಷ್ಟರಲ್ಲಿ ರಾತ್ರಿ 8 ಗಂಟೆ. ಹೇಗೂ ಟೈಮ್ ಆಗಿದೆ, ದಾರಿಯಲ್ಲಿ ಸಿಗ್ತಕ್ಕಂಥ ತುಮಕೂರು ಮಠದಲ್ಲಿ ಊಟ ಮಾಡೋಣ ಅನ್ನೋ ಒಂದು ಆಸೆ. ಹಾಗಾಗಿ ಗಾಡಿಯನ್ನ ಮಠದತ್ತ ತಿರುಗಿಸಿ ಮಠಕ್ಕೆ ಹೋಗಿ ಟೈಮ್ ನೋಡಿದಾಗ ರಾತ್ರಿ 11 ಗಂಟೆ. 11 ಗಂಟೆಯಲ್ಲಿ ಇನ್ನೇನು ಪ್ರಸಾದ ಸಿಗಲ್ಲ ಅನ್ನೋ ಒಂದು ಕಲ್ಪನೆ. ಆದರೆ ಮಠದವರೇ ಕರೆದು ಇಲ್ಲ ಹೋಗಿ ಪ್ರಸಾದ ಇದೆ ಅಂತ ಹೇಳಿದಾಗ ಆನಂದದಿಂದ ಮಠದ ಅನ್ನದಾಸೋಹ ಕೇಂದ್ರಕ್ಕೆ ಹೋದ್ವಿ. ಹಾಗೆ ಪ್ರಸಾದವನ್ನ ತಿಂತ ಅಲ್ಲೊಬ್ಬ ವ್ಯಕ್ತಿ ವಿಚಾರಣೆ ಮಾಡಿದಾಗ ಗೊತ್ತಾಯಿತು, ಈ ಮಠದಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ನಿರಂತರವಾಗಿ ಅನ್ನದಾಸೋಹ ನಡೆಸಲಾಗುತ್ತೆ. ಅಕಸ್ಮಾತ್ 12ರ ನಂತರವೂ ಯಾವ್ದಾದ್ರು ಭಕ್ತಾದಿಗಳು ಇದ್ದಲ್ಲಿ ಸಂಪೂರ್ಣ ಭಕ್ತಾದಿಗಳು ಖಾಲಿಯಾಗುವವರೆಗೂ ಅನ್ನದಾಸೋಹವನ್ನ ನಡೆಸಲಾಗುತ್ತೆ ಅಂತ ಕೇಳಿಪಟ್ಟು ನಾವು ತಿಂತಕ್ಕಂಥ ಅನ್ನವನ್ನ ಕಣ್ಣಿಗೆ ಹೊತ್ಕೊಂಡು ತಿಂದ್ವಿ. ಯಾಕೆಂದ್ರೆ ನಿಜವಾದ ಅನ್ನದಾಸೋಹದ ಅರ್ಥ ಗೊತ್ತಾಗಿದೆ ಇಲ್ಲಿ. ಯಾಕೆಂದ್ರೆ ದಿನನಿತ್ಯ ಸುಮಾರು 20,000 ಜನಕ್ಕೆ ಅನ್ನದಾಸೋಹ ನೀಡ್ತಕ್ಕಂಥ ಒಂದು ಮಹಾ ಅದ್ಭುತವಾದ ಕೇಂದ್ರ ಇದು. ಹಾಗಾಗಿ ನಾವು ಯಾವುದೇ ದಾನವನ್ನ ಮಾಡ್ತಕ್ಕಂಥದ್ದಾದರೆ ಇಂಥ ಮಠ ಮಂದಿರಗಳಿಗೆ ದಾನ ಮಾಡೋಣ ಎಂದು ಆ ಅನ್ನದಾಸೋಹಕ್ಕೆ ನಮ್ಮ ಕೈಲಾದದ್ದನ್ನ ನಾನು ದಾನ ಮಾಡಿ ಅಲ್ಲಿಂದ ಬೆಂಗಳೂರಿನತ್ತ ಮತ್ತೆ ಪ್ರಯಾಣನ ಆರಂಭಿಸಿದ್ವಿ. ಹಾಗೂ ಈಗ ಮನೆ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಗೋಯಿತು. ಹಾಗಾಗಿ ಮನೆಯಿಂದ ತಂದಂಥ ತಿಂಡಿಯನ್ನು ತಿಂದು ಈಗ ವಿಶ್ರಮಿಸುತ್ತೇವೆ. ನಾಳಿನ ಪಯಣದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ. ಧನ್ಯವಾದಗಳು.